ಹಾಯ್ ಫ್ರೆಂಡ್ಸ್, ಇವನಿಧಿ ಯೋಜನೆಯ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅನ್ನೋದು ತುಂಬಾ ಜನರ ಡೌಟ್ ಆಗಿದೆ. ಹಾಗೆ ಈಗ ಮಾರ್ಚ್, ಏಪ್ರಿಲ್, ಮೇ ಈ ಒಂದು 3 ತಿಂಗಳ ಹಣನೂ ಸಹ ಪೆಂಡಿಂಗ್ ಅಲ್ಲಿ ಇದೆ. ಇನ್ನು ಯಾರಿಗೂ ಸಹ ಹಣ ರಿಲೀಸ್ ಆಗಿಲ್ಲ, ಇನ್ನು ಯಾರಿಗೂ ಸಹ ಹಣ ಜಮಾ ಆಗಿಲ್ಲ ಇದುವರೆಗೂ. ಹಾಗಾದ್ರೆ ಈ ಒಂದು 3 ತಿಂಗಳ ಹಣ ಯಾವಾಗ ಬರುತ್ತೆ, ಯಾರಿಗೆಲ್ಲ ಹಣ ಬರುತ್ತೆ, ಯಾರಿಗೆ ಹಣ ಬರೋದಿಲ್ಲ, ಹಾಗೆ ಈಗ ಪೇಮೆಂಟ್ ಸ್ಟೇಟಸ್ ಅಲ್ಲೂ ಸಹ ಕೆಲವೊಂದು ಚೇಂಜಸ್ ಆಗಿದೆ. ಈ ಚೇಂಜಸ್ ಗಳ ಬಗ್ಗೆ ಎಲ್ಲಾನು ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೀನಿ. ಹಾಗೆ ಇನ್ನು ಸೆಲ್ಫ್ ಡಿಕ್ಲರೇಷನ್ ಸಹ ಇನ್ನೂ ಕ್ಲೋಸ್ ಆಗಿಲ್ಲ. ಹಾಗಾದ್ರೆ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಕ್ಲೋಸ್ ಆಗುತ್ತೆ, ಯಾಕೆ ಇದುವರೆಗೂ ಸಹ ಎಂಡ್ ಡೇಟ್ ಆದ್ರೂ ಇನ್ನೂ ಕ್ಲೋಸ್ ಆಗಿಲ್ಲ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದ್ರೆ, ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಇದೇ ಒಂದು ಮೇ ತಿಂಗಳ 25ನೇ ತಾರೀಕು ಆಗಿತ್ತು. ಆದ್ರೆ ಈಗ ಲಾಸ್ಟ್ ಡೇಟ್ ಮುಗಿದ್ರು ಸಹ ಇನ್ನು ಸೆಲ್ಫ್ ಡಿಕ್ಲರೇಷನ್ ಕ್ಲೋಸ್ ಆಗಿಲ್ಲ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ತುಂಬಾ ಜನಕ್ಕೆ, ತುಂಬಾ ಮೆಂಬರ್ಸಿಗೆ ಸರ್ವರ್ ಇಶ್ಯೂ ಆಗಿರ್ಬೋದು, ಅಥವಾ ವೆಬ್ಸೈಟ್ ಓಪನ್ ಆಗದೆ ಇರ್ಬೋದು, ಅಥವಾ ಇನ್ನೂ ಕೆಲವರಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇರಲಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು. ಈ ಒಂದು ಕಾರಣದಿಂದಲೇ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕ್ಲೋಸ್ ಮಾಡಿಲ್ಲ. ತುಂಬಾ ಜನ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ, ಹಾಗಾಗಿನೇ ಇನ್ನೂ ಕ್ಲೋಸ್ ಆಗಿಲ್ಲ. ಆದ್ರೆ ಇದು ಯಾವಾಗ ಬೇಕಾದ್ರೂ ಕ್ಲೋಸ್ ಆಗ್ಬೋದು, ನಾಳೆನೂ ಕ್ಲೋಸ್ ಆಗ್ಬೋದು, ಅಥವಾ ಇವತ್ತೇನೆ ಕ್ಲೋಸ್ ಆಗ್ಬೋದು. ಆದ್ರಿಂದ ನೀವೆಲ್ಲರೂ ಆನ್ ಟೈಮಿಗೆನೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ಆದಷ್ಟು. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಈಗ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದೀರಾ ಅಥವಾ ಯುವನಿಧಿಗೆ ಅಪ್ಲೈ ಮಾಡಿದಿರಾ ಅವರೆಲ್ಲರೂ ಸಹ ಈ ಒಂದು ಸ್ಟೇಟಸ್ ಅನ್ನ ಕಂಪಲ್ಸರಿಯಾಗಿ ಚೆಕ್ ಮಾಡಲೇಬೇಕು. ಇಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಶೋ ಆಗುತ್ತೆ. ಈಗ ಬಂದು ಸ್ಟೇಟಸ್ ಅಲ್ಲಿ ಮಾರ್ಚ್ ಮಂತ್ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ, ಪ್ಲೀಸ್ ಪ್ರೊವೈಡ್ ಡೆಕ್ಲರೇಷನ್ ಅಂತ. ಹಾಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಹಿಂದೆ ಎಲ್ಲ ಡೆಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೀಸ್ಡ್ ಫಾರ್ ಡಿಬಿಟಿ ಅಂತ ಇತ್ತು. ಆದ್ರೆ ಈಗ ಮತ್ತೆ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಚೇಂಜ್ ಆಗಿದೆ ಈ ಒಂದು ಏಪ್ರಿಲ್ ತಿಂಗಳ ಸ್ಟೇಟಸ್ ಮಾತ್ರ. ಆದ್ರೆ ಮಾರ್ಚ್ ಮಂತ್ ಸಹ ಚೇಂಜ್ ಆಗಿಲ್ಲ, ಮತ್ತೆ ಮೇ ಮಂತ್ ಸಹ ಚೇಂಜ್ ಆಗಿಲ್ಲ. ಮೇ ಮಂತ್ ಅಲ್ಲಿ ಮಾರ್ಚ್ ಮಂತ್ ಅಲ್ಲಿ ಏನ್ ಶೋ ಆಗ್ತಿತ್ತೋ ಅದೇ ರೀತಿ ಈಗಲೂ ಶೋ ಆಗ್ತಾ ಇದೆ. ಇಲ್ಲಿ ಮೇ ಮಂತ್ ಬಂದು ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಅಂತ ಯಾವ ಒಂದು ಡೇಟ್ ಅಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅನ್ನೋದು ಶೋ ಆಗ್ತಾ ಇದೆ. ಈಗಾಗಲೇ ಹಿಂದೆ ತುಂಬಾ ಕಂತಿನ ಹಣ ಪಡ್ಕೊಂಡಿರೋರ್ಗೂ ಇದೇ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ. ಆದ್ರೆ ಮತ್ತೆ ಈಗ ಕೆಲವರು ಡೌಟ್ ಏನು ಅಂದ್ರೆ, ಈಗ ನಾವು 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದೀವಿ, ಆದ್ರೂ ಸಹ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದು ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಹಾಗಾದ್ರೆ ನಾವು ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕಾ ಅಂತ ತುಂಬಾ ಜನ ಕ್ವಶನ್ಸ್ ಅನ್ನ ಮಾಡ್ತಾ ಇದ್ದೀರಾ. ಒಂದು ಮಂತ್ ಅಲ್ಲಿ ಒಂದು ಸಲ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಅಪ್ಡೇಟ್ ಆಗುತ್ತೆ, ಅಂದ್ರೆ ಸಬ್ಮಿಟ್ ಆಗುತ್ತೆ. ನೀವು ಮತ್ತೊಮ್ಮೆ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ಅಲ್ಲಿ ಡೀಟೇಲ್ಸ್ ಏನು ಫೆಚ್ ಆಗೋದೇ ಇಲ್ಲ. ಹಾಗಾಗಿ ಒಂದ್ಸಲ ಮಾತ್ರ ಸಬ್ಮಿಟ್ ಮಾಡಿ ಅಪ್ಡೇಟ್ ಆಗುತ್ತೆ. ಹಾಗಾದ್ರೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸ್ಟೇಟಸ್ ಅಲ್ಲಿ ಯಾಕೆ ಈ ರೀತಿ ಶೋ ಆಗ್ತಾ ಇದೆ ಅಂದ್ರೆ, ಇದು ಈ ಒಂದು ವೆಬ್ಸೈಟ್ ಪ್ರಾಬ್ಲಮ್ ಆಗಿರುತ್ತೆ. ಅಪ್ಡೇಟ್ ಮಾಡ್ತಾರೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ. ಅಪ್ಡೇಟ್ ಆಗೋರ್ಗು ಸಹ ಸ್ವಲ್ಪ ದಿನ ವೇಟ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ಸ್ ಬಗ್ಗೆ ನೋಡೋದಾದ್ರೆ, 3 ತಿಂಗಳ ಹಣ ಜಮಾ ಆಗ್ಬೇಕು, ಇನ್ನು ಪೆಂಡಿಂಗ್ ಅಲ್ಲಿ ಇದೆ. ಈ ಒಂದು 3 ತಿಂಗಳ ಹಣನು ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಜಮಾ ಆಗ್ಬೋದು, ವೇಟ್ ಮಾಡಿ. ಅಲ್ಲಿವರೆಗೂ ಸಹ ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು 3 ತಿಂಗಳ ಹಣನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಆದ್ರೆ 3 ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಬೇರೆ ಬೇರೆ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರಾ ಅಂತ ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು 3 ತಿಂಗಳ ಹಣನು ಜೂನ್ ತಿಂಗಳಲ್ಲೇ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ.